ಪ್ರೋಗ್ರೆಸಿವ್ ಲೆನ್ಸನ್ನು ಉಪಯೋಗ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ನಿಮಗೆ ವಿವರಿಸ್ತೀನಿ. ಪ್ರೋಗ್ರೆಸಿವ್ ಲೆನ್ಸ್ನಲ್ಲಿ ನೀವು ಇಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಹಿಡ್ಕೊಳ್ಳಿ ಕೈಯಲ್ಲಿ. ಸೊ ಈ ಲೆನ್ಸ್ನ ಹೆಡ್ ಪೊಸಿಷನ್ ಇಲ್ಲಿ ನೀವು ಜಸ್ಟ್ ಸ್ವಲ್ಪ ಟಿಲ್ಟ್ ಮಾಡಿದರೆ ಸೊ ಇಲ್ಲಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಇದು 1 ಫೀಟ್ ಅಥವಾ 1.5 ಫೀಟ್ಗೆ ಒಳ್ಳೆಯದಾಗುತ್ತೆ. ಸ್ವಲ್ಪ ನಿಮಗೆ ಕಂಪ್ಯೂಟರ್ ಡಿಸ್ಟೆನ್ಸ್ಗೆ ದೂರಕ್ಕೆ ಎಲ್ಲ ಬೇಕು ಅನ್ನೋದಾದರೆ ಸೊ ಯು ಹ್ಯಾವ್ ಟು ಕೀಪ್ ಇಟ್ ಲೈಕ್ ದಿಸ್. ಇಲ್ಲಿ ಹೆಡ್ ಪೊಸಿಷನನ್ನು ಸ್ವಲ್ಪ ಟಿಲ್ಟ್ ಮಾಡಿದ್ರೆ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ. ಕರೆಕ್ಟಾ? ಎಸ್, ಇದು ಪ್ರೋಗ್ರೆಸಿವ್ ಲೆನ್ಸ್ನ ಉಪಯೋಗ ಮಾಡೋ ವಿಧಾನ. ಓಕೆ, ಏನೋ ಪ್ರಾಬ್ಲಮ್ ಇದ್ದರೆ ನೀವು ಖಂಡಿತ ನಮ್ಮ ಹತ್ರಕ್ಕೆ ಬಂದು ಹೇಳ್ಬೋದು. ಎನಿಥಿಂಗ್ ಬೇಕಾದ ಅಡ್ಜಸ್ಟ್ಮೆಂಟ್ಸನ್ನ ನಾವು ಮಾಡಿಕೊಡ್ತೇವೆ. ಸೊ ನೆಕ್ಸ್ಟ್ ಇದು ಬರೋದು, ಸೊ ನಡಿಬೇಕಾದ್ರೆ ಏನಾಗುತ್ತೆ, ಸೊ ನಿಮಗೆ ಇಲ್ಲಿ ರೀಡಿಂಗ್ ಸೆಗ್ಮೆಂಟ್ ಇರುತ್ತೆ. ಈ ಜಾಗದಲ್ಲಿ ರೀಡಿಂಗ್ ಸೆಗ್ಮೆಂಟ್ ಇರುತ್ತೆ. ನಡಿಬೇಕಾದ್ರೆ ಯೂಶುವಲ್ ಆಗಿ ನೀವು ನಾರ್ಮಲ್ ಆಗಿ ನೋಡ್ತೀರಾ. ಅಕಸ್ಮಿಕವಾಗಿ ಕೆಳಗಡೆ ನೋಡಬೇಕು ಅಂತಂದರೆ ಸ್ವಲ್ಪ ತಲೆಯನ್ನು ಬಗ್ಗಿಸಿ ಕಣ್ಣನ್ನು ಮೇಲೆ ಮಾಡಿ ನೋಡಿ, ಕಣ್ಣನ್ನು ಮೇಲೆ ಮಾಡಿ ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನೀವು ಆರಾಮ್ಸೆ ನಡೀಬೋದು. ಹಾಕ್ಕೊಂಡು ಇಡೀ ದಿವಸ ಪ್ರೋಗ್ರೆಸಿವ್ ಲೆನ್ಸನ್ನು ಉಪಯೋಗ ಮಾಡ್ಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಆ ಅಲೈನ್ಮೆಂಟನ್ನು ಅಡ್ಜಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ 1 ವಾರ ಸಮಯ ಬೇಕು. ಸೊ ದೀಕ್ಷಾ ಆಪ್ಟಿಕಲ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಸ್ವಾಗತವನ್ನು ಬಯಸ್ತೀನಿ. ಸೊ ಆಮೇಲೂ ಸಹ ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ಬೋದು. ಸೊ 1 ವಾರ ಅಭ್ಯಾಸ ಆದಮೇಲೆ ಹೇಳಿ ನಮಗೆ ಹೇಗಾಗ್ತಾ ಇದೆ ಅಂತ. ಸೊ ಏನು ಬೇಕಾದರೂ ನಾವು ಅಡ್ಜಸ್ಟ್ಮೆಂಟ್ಸನ್ನು ಮಾಡಿಕೊಡ್ತೇವೆ. ವೆಲ್ಕಮ್ ಟು ದೀಕ್ಷಾ ಆಪ್ಟಿಕಲ್. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ.